ಮತ್ತು ನಮ್ಮ ನ್ಯಾಯಾಲಯಗಳಲ್ಲೂ ಸಹಿತ ಇದಕ್ಕೆ ಎಷ್ಟು ಮಟ್ಟಿಗೆ ಉತ್ತರ ಸಿಕ್ಕಿದಾವ, ನ್ಯಾಯ ಸಿಕ್ಕಿದ ಅನ್ನೋದು ಅದು ಅಲ್ಲಿಯ ನ್ಯಾಯಾಧಿಕರಣಕ್ಕೆ ಗೊತ್ತು, ಜನಕ್ಕೆ ಗೊತ್ತು, ಅದು ಎದುರಿಸಿದಂಥ ಅಭ್ಯರ್ಥಿಗಳಿಗೆ ಗೊತ್ತು. ಏನೋ ಆಗಲಿ, ಈ ಪೇಪರ್ ಲೀಕ್ದಿಂದಾಗಿ ಪಾಪ ಹಾರ್ಡ್ ವರ್ಕ್ ಮಾಡಿದಂಥ ಮಕ್ಕಳಿಗೆ ಮಾತ್ರ ಅನ್ಯಾಯ ಆಗೋದು ಅಷ್ಟಲ್ಲ, ಅವರು ಭಾಳ ಬೆಂದು ಹೋಗ್ತಾರೆ. ಏನಪ್ಪ ನಾಳೆ ಅಂತೇಳಿ ಎಷ್ಟೋ ಜನ ಮಕ್ಕಳು ಇವತ್ತು ಕೆಲವೊಬ್ಬರು UPSC UPSC ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಹೋರಾಟ ಮಾಡಿದ ಮಕ್ಕಳು ಏಜ್ ಮುಗಿದ ಮೇಲೆ ಕೆಲವೊಮ್ಮೆ ಹುಚ್ಚರಾಗುವಂಥ ಪ್ರಸಂಗ, ಕೆಲವೊಮ್ಮೆ ನಿರಾಶೆಯಾಗಿ ಏನೋ ಆಗುವಂಥ ಪ್ರಸಂಗ ನಾವು ನೋಡಿದ್ದೀವಿ. ಅದೆಲ್ಲ ಆಗೋದಕ್ಕೆ ಕಾರಣ ಅಂದರೆ ಇಲ್ಲೇ ನಾವು ಪ್ರಾಮಾಣಿಕವಾಗಿ ದುಡಿದ್ರು ಯೋಗ್ಯ ಬೆಲೆ ಇಲ್ಲ ಅನ್ನುವಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದ್ದರಿಂದಾಗಿ ಯಾರಾದರೂ ಈ ಪರೀಕ್ಷೆ ಕುಳಿತುಕೊಳ್ತಾರಲ್ಲೋ ಅವ್ರಿಗೆ ಈ ಭಯ ಸ್ಟಾರ್ಟ್ ಇರ್ತದೆ, ನಾನು ಪ್ರಾಮಾಣಿಕವಾಗಿ ಬರಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಅದು ವಾತಾವರಣ ಎಂದು ಮೂಡ್ತದೆ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯರು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ಮಾಡಿದ್ರು ಸಹಿತ ಅವರು ಇದರಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಅನ್ನೋದು ಈ ಘಟನಾವಳಿಗಳಿಂದ ಕಂಡು ಬರ್ತದೆ. ಯಾಕಂದರೆ ಒಬ್ಬ ಸಿದ್ದರಾಮಯ್ಯರಿಂದ ಇದು ಸಾಧ್ಯ ಇಲ್ಲ. ಇಡೀ ವ್ಯವಸ್ಥೆ, ಅಧಿಕಾರಶಾಹಿ ವರ್ಗದವರು, ಇನ್ನುಳಿದ ರಾಜಕೀಯ ಶಕ್ತಿಗಳು ಕೂಡಿದರೆ ಮಾತ್ರ ಇದು ಏನೋ ನಿಯಂತ್ರಣಕ್ಕೆ ಬರ್ಬೋದು. ಅಭ್ಯರ್ಥಿಗಳು ಸಹಿತ ಈ ಒಂದು ವಿಷಯದಲ್ಲಿ ಇನ್ನಷ್ಟು ಎಚ್ಚರ ವಹಿಸಿ ಇದು ನಡೆಯಬಾರದು ಅನ್ನುವಂಥ ರೀತಿಯಲ್ಲಿ ವ್ಯವಸ್ಥೆ ನಿರ್ಮಾಣ ಮಾಡಬೇಕಾಗಿದೆ ಅಭ್ಯರ್ಥಿಗಳು ಸಹಿತ. ಆದರೂ ಒಟ್ಟಾರೆಯಾಗಿ ಎಲ್ಲ ಪ್ರಾಮಾಣಿಕ ಜನರ ಪ್ರಯತ್ನದಿಂದ ಇದು ಪ್ರಾಮಾಣಿಕತೆ ಪಡೆಯಲಿಕ್ಕೆ ಸಾಧ್ಯದ ವಿನಃ ಇನ್ನುಳಿದ ಅಲ್ಲ ಅನ್ನುವಂಥದ್ದು. ಅದಕ್ಕೆ ಜನಸಾಮಾನ್ಯರು ಜೊತೆಗೆ ಪರೀಕ್ಷೆಗೆ ಫೇಸ್ ಮಾಡುವಂಥವ್ರು ಮತ್ತು ಈ ಪರೀಕ್ಷೆ ನಡೆಸುವಂಥವ್ರು ಇನ್ನಷ್ಟು ಯೋಗ್ಯರನ್ನ ಆಯ್ಕೆ ಮಾಡೋ ಸಲುವಾಗಿ ಪ್ರಾಮಾಣಿಕವಾದಂಥ ಆಯ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದರೆ ಭಾಳ ಯೋಗ್ಯ. KPSC ಅದನ್ನು ನಿಜವಾಗಿಯೂ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಮಾಡಬೇಕಾಗಿದ್ದು ಇವತ್ತಂತೆ ಅನಿವಾರ್ಯ ಅಂತ ಯಾರಿಗಾದ್ರೂ ಅನ್ನಿಸ್ತಾ ಇದೆ. ಆ ದಿಶೆಯಲ್ಲಿ ಸಿದ್ದರಾಮಯ್ಯ ದಿಟ್ಟೆ ಇಡಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ KPSCಯ ಪ್ರಶ್ನೆ ಸೋರಿಕೆಗೆ ಕಾರಣರು ಯಾರು ಏನು ಅಥವಾ ಅದು ಇಲ್ಲವೋ ಅನ್ನೋದು ತನಿಖೆ ಆಗಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬಾರ್ರಿ. S60 ನ್ಯೂಸ್ ಅರ್ಥದ ಹೆಚ್ಚು ಸತ್ಯದ ಕೈಗಳಲ್ಲಿ ವಂದನೆಗಳು.